ಕೊಲೊರೆಕ್ಟಲ್ ಕ್ಯಾನ್ಸರ್ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ? ಪ್ರತಿ ವರ್ಷ ವಿಶ್ವಾದ್ಯಂತ 1,00,000ಕ್ಕೂ ಹೆಚ್ಚು ಕೊಲೊರೆಕ್ಟಲ್ ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗುತ್ತವೆ. ಈ ಕ್ಯಾನ್ಸರ್ ಮಹಿಳೆಯರು ಮತ್ತು ಪುರುಷರು ಇಬ್ಬರಿಗೂ ಜೀವಕ್ಕೆ ಅಪಾಯಕಾರಿ ಸ್ಥಿತಿಯಾಗಿದೆ. ಕೊಲೊರೆಕ್ಟಲ್ ಕ್ಯಾನ್ಸರ್ ಎಂದರೇನು ಎಂದು ತಿಳಿದುಕೊಳ್ಳೋಣ. ಇದು ಸಾಮಾನ್ಯವಾಗಿ ಕೊಲೊನ್ನ ಒಳಪರದೆ ಮೇಲೆ ಸಣ್ಣ ಉಂಡೆಗಳಾಗಿ ಬೆಳೆಯುತ್ತದೆ. ಇದು ನಂತರ ಕೊಲೊರೆಕ್ಟಲ್ ಕ್ಯಾನ್ಸರ್ ಆಗಿ ಬದಲಾಗಬಹುದು. ಅತಿಸಾರ ಅಥವಾ ಮಲಬದ್ಧತೆ, ಮಲದಲ್ಲಿ ರಕ್ತ, ಹೊಟ್ಟೆ ನೋವು ಅಥವಾ ಉಬ್ಬುವುದು, ಹಠಾತ್ ತೂಕ ನಷ್ಟ ಮತ್ತು ತುಂಬಾ ದಣಿದ ಭಾವನೆ ಇವುಗಳ ಲಕ್ಷಣವಾಗಿದೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಈ ಲಕ್ಷಣಗಳು ಕಂಡುಬಂದರೆ ಅವರು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಚಿಕಿತ್ಸೆ ಪಡೆಯಬೇಕು. ಏಕೆಂದರೆ ಇದರಿಂದ ಚೇತರಿಸಿಕೊಳ್ಳುವುದು ತುಂಬಾ ಸುಲಭ. ಕೊಲೊರೆಕ್ಟಲ್ ಕ್ಯಾನ್ಸರ್ ಏಕೆ ಸಂಭವಿಸುತ್ತದೆ ಎಂದು ನಿಖರವಾಗಿ ತಿಳಿದಿಲ್ಲವಾದರೂ ಕುಟುಂಬದ ಇತಿಹಾಸ, ವೃದ್ಧಾಪ್ಯ, ಕೊಬ್ಬಿನ ಆಹಾರ ಅತಿಯಾದ ಸೇವನೆ, ಧೂಮಪಾನ, ಅತಿಯಾದ ಮದ್ಯಪಾನ ಮತ್ತು ವ್ಯಾಯಾಮದ ಕೊರತೆಯಂತಹ ಅಂಶಗಳು ಈ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತವೆ.